ಇದು 64 ಕುಂಟೆ ರೆಡ್ಸಲ್ಲಿರುವಂಥ ಫಾರ್ಮ್ ಲ್ಯಾಂಡು ಮಳವಳ್ಳಿ ತಾಲೂಕಿಗೆ ಬರುತ್ತೆ. ಬೆಂಗಳೂರಿಂದ ಇಲ್ಲಿಗೆ ಕರೆಕ್ಟಾಗಿ 84 ಕಿಲೋಮೀಟ್ರು. ಮೆಜೆಸ್ಟಿಕ್ಕಿಂದ ನ್ಯಾಷನಲ್ ಹೈವೇ ಕನಕಪುರ ಕೊಳ್ಳೇಗಾಲ ರೋಡಿಂದ 3.5 ಕಿಲೋಮೀಟ್ರ್ ಒಳಗಡೆಗೆ, ಪ್ಲಸ್ ಅಲ್ಲಿಂದ ರೈಟಿಗೆ ಬಂತು ಅಂದರೆ ಇನ್ನೊಂದು ಸ್ಟೇಟ್ ಹೈವೇ ಬರುತ್ತೆ. ಸ್ಟೇಟ್ ಹೈವೇಂದ 500 ಮೀಟ್ರ್ ಚಾನಲ್ ರೋಡ್ ತೋರಿಸ್ತೀನಿ. ಈ ಲ್ಯಾಂಡಿಂದ ಒಂದು 300 ಮೀಟ್ರ್ ದೂರದಲ್ಲಿ ಶಿಂಷಾ ರಿವರ್ ಇದೆ. ನೀರಿಗೆ ಏನು ತೊಂದರೆ ಇಲ್ಲ. ರೆಡ್ ಸಾಯಿಲು. ಇದು ರೆಕ್ಟ್ಯಾಂಗಲ್ ಏನು ಬರುತ್ತೆ, ಇದು 64 ಕುಂಟೆ ಅಂದರೆ 1 ಎಕರೆ 24 ಕುಂಟೆ ಜಾಗ. ಇಲ್ಲಿ ಅಕ್ಕಪಕ್ಕ ಎಲ್ಲ ಎಲೆಕ್ಟ್ರಿಕ್ ಕನೆಕ್ಷನ್ಗೇನು ಸಮಸ್ಯೆ ಇಲ್ಲ, ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ನೀವು ನೋಡ್ಬೋದು. ಈಗ ಅನ್ಸಿಜನ್ಲು ಕೂಡ ಇಷ್ಟೊಂದು ಗ್ರೀನಿಶ್ ಆಗಿದೆ ಅಂತಂದರೆ ಈ ಏರಿಯಾದಲ್ಲಿ ಯಾವ ಥರ ನೀರಾವರಿ ಇದೆ ಅಂತೇಳಿ. ಇವು ತುಂಬ ದಿನಗಳಿಂದ ವ್ಯವಸಾಯ ಮಾಡಿಲ್ಲ, ಹಂಗಾಗಿ ಸಾಯಿಲ್ ಕಂಡೀಷನ್ ಗೊತ್ತಾಗ್ತಿಲ್ಲ. ಅಲ್ಲಿ ದೂರದಲ್ಲಿ ಮೇಕೆ ಮೇಯಿಸ್ತಿದ್ದಾರೆ ನೋಡಿ, ಅಲ್ಲಿ ಸಾಯಿಲ್ ಕಂಡೀಷನ್ ಕೆಂಪಿದೆಯಲ್ಲ ಮಣ್ಣು, ಅದು ಗೊತ್ತಾಗುತ್ತೆ. ನಾವೇನು ನಿಂತಿದ್ವಿ ಈ ಜಾಗ ಮತ್ತು ಪಕ್ಕದ ಒಂದು ಪೀಸು ಹಿಡ್ಕೊಂಡು ಸ್ಟ್ರೈಟ್ ಅಲ್ಲಿ ಹಿಂದೆ ನೀಲಗಿರಿ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಹೋಗುತ್ತೆ. ರೆಕ್ಟ್ಯಾಂಗಲ್ ಬರುತ್ತೆ. ಇದು ಜನರಲ್ ಕ್ಯಾಟಗರಿ ಪ್ರಾಪರ್ಟಿ, ಗೌಡ್ರ ಪ್ರಾಪರ್ಟಿ. 3 ಜನ ಅಣ್ಣ ತಮ್ಮಂದರು ಬರ್ತಾರೆ, ಎಲ್ಲ ಜಾಯಿಂಟ್ ಓನರ್ಶಿಪ್ಪಲ್ಲಿದೆ. 3 ಜನನೂ ಬಂದು ಸಬ್ ರಿಜಿಸ್ಟರ್ ಸೈನ್ ಹಾಕ್ಕೊಡ್ತಾರೆ. ಈಗ ಚಾನಲ್ ನೀರು ಬಿಟ್ಟಿದ್ದಾರೆ. ಈ ನೀರು ಏನಾಗಿದೆ ಅಂದರೆ ಅಲ್ಲಿ ಸ್ವಲ್ಪ ಕಟ್ಟಾಗಿರೋದ್ರಿಂದ ಚಾನಲ್ಲು ಈ ಕಡೆ ನೀರು ಬರ್ತಾಯಿದೆ ಲ್ಯಾಂಡ್ಗೆ. ಈ ಚಾನಲ್ ರೋಡ್ಗೆ ಹಿಂಗೆ ಅಟ್ಯಾಚ್ ಆಗಿರುವಂಥ ಈ 1 ಎಕರೆ 24 ಕುಂಟೆ ಪ್ರಾಪರ್ಟಿ. ಇದು ಮಳವಳ್ಳಿ ತಾಲೂಕು ಬರುತ್ತೆ. ಇದು ಈ ಥರ ಚಾನಲ್ ರೋಡು ಒಂದು 450ರಿಂದ 500 ಮೀಟ್ರು. ಸೊ ನೋಡಿದ್ವಲ್ಲ, ಎಡಭಾಗದಿಂದ ಹಿಡ್ಕೊಂಡು ಅಲ್ಲಿ ನೀಲಗಿರಿ ಏನಿದೆ ಅಲ್ಲಿವರೆಗೂ ರೆಕ್ಟ್ಯಾಂಗಲಾಗಿ ಬರುತ್ತೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಎಷ್ಟು ಲ್ಯಾಂಡಿಂದ ನಿಮಗೆ ಹಿಂದಕ್ಕೆ ಒಂದು 250ರಿಂದ 300 ಮೀಟ್ರ್ ಶಿಂಷಾ ರಿವರ್ ಬರುತ್ತೆ. ಅಕ್ಕಪಕ್ಕ ಎಲ್ಲ ಫುಲ್ ಎಲ್ಲ ನೀರಾವರಿ ಬೆಲ್ಟು ನೀವು ನೋಡ್ಬೋದು.